ಹೊಸ ವರ್ಷ ಬಂತು, ಹೊಸ ಹರುಷ ತರುತ್ತೆ ಅಂತ ಹೇಳಿದ್ರೆ 2020-25 ಆರಂಭದಲ್ಲೇ ಶಾಕ್ ಕೊಡ್ತಿದೆ. ಜನ ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಆದರೆ ಸರ್ಕಾರ ಬೆಲೆ ಏರಿಕೆಗೆ ಈಗಾಗಲೇ ಟೊಂಕ ಕಟ್ಟು ನಿಂತಿದೆ. ನೀವಿಲ್ಲಿ ಗಮನಿಸಬೇಕಾಗಿರೋ ಮುಖ್ಯ ಅಂಶ ಅಂತ ಹೇಳಿದ್ರೆ ಬೆಲೆ ಏರಿಕೆ, ಬಸ್ ಪ್ರಯಾಣ ದರ ಹಾಗೂ ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಅದರ ಮೊದಲ ಹಂತವಾಗಿ ಜನವರಿ 5ರಿಂದ ಕಂಪ್ಲೀಟ್ ಆಗಿ ಬಸ್ ಪ್ರಯಾಣ ದರ 15% ಏರಿಕೆ ಆಗಲಿದೆ. ಈ ನಿಟ್ಟಿನಲ್ಲಿ ಸದ್ಯ ಸಚಿವ ಸಂಪುಟದಲ್ಲಿ ಅನುಮೋದನೆ ಪಡೆದಿದೆ. ಹಾಗಾದರೆ ಬಸ್ ಪ್ರಯಾಣ ದರ ಏರಿಕೆ ಮಾಡೋದಕ್ಕೆ ಹಲವು ಮುಖ್ಯ ಕಾರಣಗಳಿವೆ. ಅದು ಯಾವುದು ಅಂತ ನೋಡೋದಾದರೆ, ಮೊದಲನೇದಾಗಿ ಕಳೆದ 10 ವರ್ಷಗಳಿಂದ ಅಂದರೆ 2015ರಿಂದ ಈವರೆಗೂ ಬಸ್ನ ಪ್ರಯಾಣ ದರ ಏರಿಕೆ ಮಾಡಿಲ್ಲ. ಆಗ ಡೀಸೆಲ್ 60ರಿಂದ 69 ರೂಪಾಯಿ ಇದ್ದರೆ ಈಗ ಡೀಸೆಲ್ನ ಬೆಲೆ 100 ರೂಪಾಯಿಗಿಂತ ಜಾಸ್ತಿ ಆಗಿದೆ. ಸೊ ನಷ್ಟ ಹೆಚ್ಚಾಗಿದೆ. ಇನ್ನು ನಿಗಮಗಳು, ಇಲ್ಲಿ BMTC ಇರ್ಬೋದು, KSRTC ಇರ್ಬೋದು, NWKSRTC ಇರ್ಬೋದು, ಎಲ್ಲವೂ ಸಹ ನಷ್ಟದಲ್ಲಿದೆ. ಸರ್ಕಾರದ ಸಾರಿಗೆ ನಿಗಮಗಳು ಬರೋಬ್ಬರಿ 5200ಕ್ಕೂ ಹೆಚ್ಚು ಕೋಟಿ ನಷ್ಟದಲ್ಲಿ ಸಿಲುಕೊಂಡಿದೆ. ಇನ್ನು ಲಯಾಬಿಲಿಟೀಸ್ ಹೊಣೆಗಾರಿಕೆಯನ್ನು ಗಮನಿಸೋದಾದರೆ ಬರೋಬ್ಬರಿ 6400 ಕೋಟಿಗೂ ಹೆಚ್ಚು ಹೊಣೆಗಾರಿಕೆಯನ್ನು ಹೊತ್ತಿದೆ. ಹೀಗಾಗಿ ಬಸ್ ಪ್ರಯಾಣ ದರ ಏರಿಕೆ ಮಾಡದೆ ಬೇರೆ ಯಾವುದೂ ದಾರಿನೇ ಇಲ್ಲದೆ ಆಗಿದೆ. ಮುಖ್ಯವಾಗಿ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿರೋದು ಶಕ್ತಿ ಯೋಜನೆ. ಮಹಿಳೆಯರಿಗೆಲ್ರಿಗೂ ಸಹ ಬಸ್ ಪ್ರಯಾಣ ದರವನ್ನು ಉಚಿತ ಮಾಡಲಾಗಿದೆ. ಅದು ಸ್ವೀಕಾರಾರ್ಹ ಹೌದು, ಜೊತೆಗೆ ಮಹಿಳೆಯರಿಗೆ ಅನುಕೂಲ ಆಗ್ತದೆ. ಆದರೆ ಸುಖ ಸುಮ್ಮನೆ ಓಡಾಟ ಮಾಡುತ್ತಿರುವುದು ಸರ್ಕಾರಕ್ಕೆ ಸಾಕಷ್ಟು ಹೊರೆ ತಂದಿದೆ. ಅದನ್ನು ಯಾವ ರೀತಿ ಲೆಕ್ಕ ಹಾಕಿದ್ದಾರೆ ಅಂತ ಹೇಳಿದ್ರೆ, ಈ ಹಿಂದೆ 50% ಓಡಾಡ್ತಿದ್ದಂತಹ ಬಸ್ಗಳು ಇವಾಗ 100% ಅಂದರೆ ಡಬ್ಬಲ್ ಆಗಿದೆ ಪ್ರಯಾಣ. ಬಸ್ಗಳ ಶಿಫ್ಟ್ಗಳು ಸಹ ಹೆಚ್ಚಾಗಿದೆ, ಮಹಿಳೆಯರ ಬಳಕೆ ಹೆಚ್ಚಾಗ್ತದೆ. ಸೊ ಇದಕ್ಕೆ ಸಾಕಷ್ಟು ಜನ ಪುರುಷರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಮೊದಲು ಶಕ್ತಿ ಯೋಜನೆಯನ್ನು ಬಂದ್ ಮಾಡಿ ಮಹಿಳೆಯರ ಓಡಾಟಕ್ಕೆ ತಾವು ಬೆಲೆ ಕೊಡಬೇಕಾ ಅನ್ನುವಂತಹ ಆರೋಪ ಮಾಡ್ತಿದ್ದಾರೆ. ಆದರೆ ಈಗ ವಿರೋಧ ಪಕ್ಷವೂ ಸಹ ತನ್ನ ವಿರೋಧ ಗುಣವನ್ನು ವಿರೋಧ ಪಕ್ಷ ಮಾಡ್ತಾ ಇದೆ. ಗುಲಾಬಿಯನ್ನು ನೀಡಿ ಬೆಲೆ ಏರಿಕೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಿದೆ. ಇಲ್ಲಿ ವಿಚಿತ್ರ ಏನು ಅಂದರೆ, ಬಸ್ ದರ ಏರಿಕೆ ಆಯಿತು, ಓಕೆ, ಆದರೆ ಮೆಟ್ರೋ ಪ್ರಯಾಣ ದರವೂ ಏರಿಕೆ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರ ಸಜ್ಜಾಗಿದೆ. ಹೊಸ ವರ್ಷದಲ್ಲಿ ನೀವು ಖುಷಿ ಪಡೋದಕ್ಕಿಂತ ಬೆಲೆ ಏರಿಕೆಗೆ ಬೆಲೆ ಕೊಡಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ.